ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತಿಗೆ ಮರಿಗಳಿಗೆ 19th ಡೇ ಕಂಪ್ಲೀಟ್ ಆಗ್ತದೆ. ಗ್ರೋತ್ ಚೆನ್ನಾಗಿದೆ. ಹಾಗೇ ಮತ್ತೇನು ದೊಡ್ಡ ಸಮಸ್ಯೆ ಏನಿಲ್ಲ. ಇಲ್ಲಿ ನಾನು ಯಾವುದಾದ್ರೂ ಗ್ರೋತ್ ಪ್ರಮೋಟ್ರನ್ನು ಈ ಟೈಮಲ್ಲಿ ಥರ್ಡ್ ವೀಕಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಕೊಡ್ಬೋದು. ಥರ್ಡ್ ವೀಕ್ ಕಂಪ್ಲೀಟ್ ಆಗುವಾಗ ಕೊಡ್ಬೋದು 19th 20th ಡೇಗೆ. ಬಟ್ ನನ್ನಲ್ಲಿ ಮರಿಗಳು ಚೆನ್ನಾಗಿರುವ ಕಾರಣದಿಂದ ನಾನು ಯಾವುದೇ ಗ್ರೋತ್ ಪ್ರಮೋಟರ್ ಆಗಲಿ ಆ್ಯಂಟಿಬಯೋಟಿಕ್ ಆಗಲಿ ಯಾವುದನ್ನು ಕೊಡ್ತಾ ಇಲ್ಲ. ಹಾಗೆ ಈ ವಿಡಿಯೋನ ನೋಡ್ತೀವಿ ಯಾರಾದರೂ ಫಾರ್ಮರ್ಸ್ ಇದ್ದರೆ ಈ 19th 18th 19th 20th ಡೇಯಲ್ಲಿ ತುಂಬ ವೆಯ್ಟ್ ಎಲ್ಲಿಯಾದರೂ ಮರಿಗಳಿಗೆ ಕಡಿಮೆ ಉಂಟು ಅಂತ ಅನಿಸಿದರೆ ಅದಕ್ಕೆ ಫೀಡಿಂಗ್ ಆಗುವಾಗ ಯಾವುದಾದ್ರೂ ಒಂದನ್ನು ಮೆಡಿಷನನ್ನು ಕೊಡ್ಬೋದು. ಹೆಪಟೋಕೇರ್ ಅಂತ ಹೇಳಿದರೆ ಲಿವರ್ ಟಾನಿಕನ್ನು ಕೊಡ್ಬೋದು. ಯಾವುದಾದ್ರೂ ಒಂದು ಗ್ರೋತ್ ಪ್ರಮೋಟರನ್ನು ಕೊಡ್ಬೋದು. ಬಟ್ ಈ ಸಮ್ಮರಲ್ಲಿ ಈ ಒಂದು ಲಿವರ್ ಟಾನಿಕ್ ಎಲ್ಲ ಕೊಡುವಾಗ ಸ್ವಲ್ಪ ನಾವು ನೈಟ್ ಟೈಮಲ್ಲೇ ಕೊಟ್ಟರೆ ಒಳ್ಳೆಯದು ಮರಿಗಳಿಗೆ. ಯಾಕೆಂತ ಹೇಳಿದರೆ ನೈಟ್ ಕೂಲಾಗಿರ್ತದೆ, ಸೆಕೆ ಕಡಿಮೆ ಇರ್ತದೆ, ಹಾಗೆ ಮರಿಗಳು ಚೆನ್ನಾಗಿ ಫೀಡ್ ತಿಂತದೆ. ಡೇ ಟೈಮಲ್ಲಿ ಕೊಟ್ಟರೆ ಮರಿಗಳಿಗೆ ಹಸಿವೆ ಜಾಸ್ತಿ ಆಗಿರೋದ್ರಿಂದ ಒಂದು ಕಡೆ ನಾವಿಲ್ಲಿ ಫೀಡನ್ನು ಕೆಲವೊಂದು ಡ್ರೈ ಆಗಿರ್ತದೆ, ಆ ಸಮಸ್ಯೆಯಿಂದ ಅವಕ್ಕೆ ಫೀಡು ಕೂಡ ಸಿಗೋದಿಲ್ಲ. ಅದರಿಂದ ಆದಷ್ಟು ನೈಟ್ ಟೈಮಲ್ಲೇ ನಾವು ಈ ಸಪ್ಲಿಮೆಂಟರಿಯನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ಈ ಸ್ನೇಹಿತರೆ, ಈ 18th 19th 20th ಡೇ ಅಲ್ಲೆಲ್ಲ ಈ ಸ್ಟಾರ್ಟರ್ ಎಂಡ್ ಆಗ್ತಾ ಬರುವಂಥದ್ದು ಸಮಯ ಇದು. ಈ ಸಮಯದಲ್ಲಿ ಸ್ವಲ್ಪ ಮರಿಗಳು ಸಡನ್ ಡೆತ್ ಸಿಂಡ್ರೋಮ್ ಅಂತ ಹೇಳಿದರೆ ಊಟ ಬಿದ್ದು ಸಾಯುವಂಥ ಪರಿಸ್ಥಿತಿ ಜಾಸ್ತಿ ಇರ್ತದೆ. ಹಾಗೆ ತುಂಬ ಮರಿಗಳು ಈ ರೀತಿ ಸಾಯ್ತಾ ಇದ್ದರೆ ನಿಮಗೆ ಎಲ್ಲಿಯಾದರೂ ಫಸ್ಟ್ ಫಿನಿಷರ್ ಫೀಡ್ ಅವೈಲೇಬಿಲಿಟಿ ಇದ್ದರೆ ಆವಾಗ ನಾವು 18th ಡೇಯಿಂದನೇ ಅಥವಾ 19th ಡೇಯಿಂದನೇ ನಾವು ಮಿಕ್ಸ್ ಮಾಡಿ ಕೊಡ್ಬೋದು. ಇದರಿಂದ ಸ್ವಲ್ಪ ನಾವು ಉಲ್ಟಾ ಬಿದ್ದು ಸಾಯುವಂಥ ಮಾರ್ಟಿಲಿಟಿ ರೇಟ್ ಕಡಿಮೆ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ಚೆನ್ನಾಗಿ ಫೀಡಿಂಗ್ ಕೂಡ ಆಗ್ತಾಯಿದೆ. ಈ ಸಮ್ಮರಲ್ಲಿ ಕೂಡ ಒಂದು 8-10 ಗ್ರಾಮ್ ಕಡಿಮೆ ಹೋಗ್ಬೋದು, ಬಟ್ ಏನು ಪ್ರಾಬ್ಲಮ್ ಇಲ್ಲ ಅದರಿಂದ. ಆದ ಕಾರಣದಿಂದ ನಾನು ಯಾವುದೇ ಗ್ರೋತ್ ಪ್ರಮೋಟರನ್ನು ಯೂಸ್ ಮಾಡ್ತಾ ಇಲ್ಲ. ಇವನ್ ಲಿವರ್ ಟಾನಿಕ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ನೀವು ಎಲ್ಲಿಯಾದರೂ ಮರಿಗಳು ಉಲ್ಟಾ ಬಿದ್ದು ಸಾಯುವ ಚಾನ್ಸಸ್ ಜಾಸ್ತಿ ಇದ್ದರೆ, ನಿಮಗೆ ಎಲ್ಲಿಯಾದರೂ ತುಂಬ ಸಾಯ್ತಿದೆ ಅಂತ ಹೇಳಿದರೆ, ಫಸ್ಟ್ ಫಿನಿಷರ್ ಫೀಡ್ ನಿಮಗೆ ಏನಾದರೂ ಬಂದಿದ್ದರೆ ಕಂಪನಿ ಕಡೆಯಿಂದ ಅವೈಲಬಿಲಿಟಿ ಇದ್ದರೆ ನಿಮ್ಮ ಶೆಡ್ಡಲ್ಲಿದ್ದರೆ ಅದನ್ನು ನಾವು ಒಂದು 2-3 ದಿನದ ಸ್ಟಾರ್ಟರ್ ಫೀಡ್ ಇರುವಾಗಲೇ ನೀವು ಒಂದು ದಿನ ಸ್ಟಾರ್ಟರ್ ಹಾಕ್ಬೋದು, ಇನ್ನೊಂದು ದಿನ ಫಸ್ಟ್ ಫಿನಿಷರನ್ನು ಹೀಗೆ ಮಿಕ್ಸ್ ಮಾಡಿ ಫೀಡಿಂಗನ್ನು ಮಾಡ್ತಾ ಬಂದರೆ ಈ ಉಲ್ಟಾ ಬಿದ್ದು ಸಾಯುವ ಮಾರ್ಟಿಲಿಟಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಇದರಿಂದ ನಾವು ಕೋಳಿಗಳನ್ನು ಉಳಿಸ್ಕೊಳ್ಬೋದು. ಸ್ನೇಹಿತರೆ, ನಾನಿಲ್ಲಿ ಚೂಸ್ ಮಾಡ್ಕೊಂಡಿರುವಂಥ ಕಂಪೆನಿ ಇಂಟಿಗ್ರೇಷನಲ್ಲಿ ಚೆನ್ನಾಗಿದೆ. ಇದರ ಫೀಡೆಲ್ಲ ಚೆನ್ನಾಗಿ ಬರ್ತದೆ. ಆ ಕಾರಣದಿಂದ ನಾವೇನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೆಡಿಷನನ್ನು ನಾವು ಮರಿಗಳಿಗೆ ಕೊಡ್ತಾ ಹೋಗ್ತಾ ಇಲ್ಲ. ಇದೊಂದು ನಮಗೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು 19th ಡೇಯ ಮರಿಗಳ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.